ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟ ಇರೋದ್ರಿಂದ ನಾನು ಅರ್ಜೆಂಟಾಗಿ ಕೇಸರಿ ಬಾತನ್ನು ಮಾಡಿಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ. ನಾವು ಈ ಥರ ಸಿಂಪಲ್ ಇಷ್ಟನ ಗ್ರ್ಯಾಂಡ್ ಮಾಡಬೇಕು ಇಷ್ಟನ ಹೇಗಿದೆ ಅಂತೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡಬಾರ್ದು ಅಂತ ಮಾಡಿದ್ದೆ, ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ಹಿಟ್ಟಿನಗಳು ಬಂದ ನಾಲ್ಗೆಗೆ ಮಾತಾಡ್ಲಿಕ್ಕೆ ಇದಾಗ್ತಾ ಉಂಟು. ಅದಕ್ಕೆ ನಿನ್ನೆ ಪೈನಾಪಲ್ ಕಟ್ ಮಾಡ್ಬೇಕಂದು ನಿನ್ನೆ ಅದು ಇದು ತಿನ್ನಾಕಿದೆ ಅಂತ ಹೇಳಿಬಿಟ್ಟು ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಪೈನಾಪಲ್ಲು ರೀ ನಾಳೆ ಕಟ್ ಮಾಡ್ತೀರೇನಾ? ನಾಳೆ ಕಟ್ ಮಾಡ್ತೀರಿ? ಇನ್ನೂ ಹಣ್ಣಾಗಿಲ್ಲಿದು ಯಜಮಾನ್ರಿ ತೋರ್ಸೋಣ ನಿಲ್ಲಿ. ನಾಳೆ ಒಟ್ಟ ಫ್ಯಾನ್ ಹಾಕಲ್ಲ ನೀನು. ಪ್ಯಾನ್ ಅಂದ ಕೂತ್ಬಿಟ್ಟು ಸ್ನೇಹಿತರೆ, ನಾಳೆ ಕಟ್ ಮಾಡಿಸ್ತೀನಿ. ಯಾಕಂದರೆ ಇವತ್ತು ಅಡುಗೆ ಫುಲ್ ಇದೆ. ಇದನ್ನು ತಿಂದರೆ ಯಾರೂ ಊಟನೂ ಮಾಡಲ್ಲ. ದೊಡ್ಡ ಕಾಯಿ ಇದೆ ಮತ್ತು ಹಣ್ಣು ಕೂಡ ಇನ್ನೊಂದು ಸ್ವಲ್ಪ ಹಣ್ಣು ಹಾಕಬೇಕು. ಒಳ್ಳೆ ಪರಿಮಳ ಬರ್ತಾಯಿದೆ, ಮಾತ್ರ ಚೆನ್ನಾಗಿದೆ. ನಾಳೆಗೆ ಕಟ್ ಮಾಡ್ತೇನೆ. ನಾಳೆಗೆ ಕಟ್ ಮಾಡಿ ತವಾ ಫ್ರೈ ಅದು ಮಾಡ್ತೇನೆ, ಚೆನ್ನಾಗಿರುತ್ತೆ. ಇರಲಿ ನಾಳೆ ಒಂದಿನ. ನಮ್ಮ ಮನೆ ಪೈನಾಪಲ ಎಷ್ಟು ಚೆನ್ನಾಗಿದೆ, ಒಳ್ಳೆ ಹಣ್ಣಾಗಿದೆ ಮಾತ್ರ. ನೋಡಿ ಇಲ್ಲೆಲ್ಲ ಬೌಲ್ ತೊಗೊಂಬಂದು ಕೂತಿದ್ದಾರೆ. ಇವರು ತವಾ ಫ್ರೈ ಮಾಡಿಕೊಡ್ತೀವಿ ಅಂದರೆ ಬೇಡ ಅಂತೆ. ಹಾಗೆ ಇದನ್ನು ಕಟ್ ಮಾಡಿ ಕೊಡಬೇಕಂತೆ. ಸ್ವಲ್ಪ ಉಪ್ಪರೆ ಸಕ್ಕರೆ ಹಾಕೊಂಡು ತಿಂತಾರೋ. ಇದನ್ನು ಪೀಸ್ ಮಾಡಿ ಕೊಡ್ತೀನಿ. ಒಳ್ಳೆ ಪರಿಮಳ ಬರ್ತಾಯಿದೆ ಮಾತ್ರ ನೋಡಿ. ಇದಕ್ಕೆ ಹೆಂಗೆ ಉಪ್ಪು ಹಾಕೊಂಡು ತಿನ್ಬೇಕು ಎರಡು ಸೈಡ್, ತುಂಬ ಟೇಸ್ಟಾಗಿರುತ್ತೆ. ನಾವು ಉಪ್ಪು ತಿನ್ನಲ್ಲ ಇವತ್ತು. ಶ್ರೇಯಾ ಇದು ಮಾಡಿಕೊಡು. ಏನು ಖಾರ ಉಪ್ಪು ಹಾಕಿ ಒಗ್ಗರಣೆ ಹಾಕಿ ಅಲ್ಲೇ ಅಂತ ಹೆಂಗೆ ಹಾಕೊಂಡು ತಿಂತಾಳತ್ತ ಖಾರ ಉಪ್ಪು. ಅದಕ್ಕೆ ಹಿಡಿದು ನಾವು ಸ್ವಲ್ಪ ಕಟ್ ಮಾಡಿ ಹಂಗ್ಯಾಕೆ ಉದ್ದೋಸ್ತಪ್ಪ. ಹೇಗಿದೆ ಸರ್? ತಿಂದಿಲ್ಲ. ಮ್ಯಾಲ್ಕ್ ಮಾಡೋದನ್ನು ಶ್ರೇಯಮ್ಮ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸೆಕೆ ಇದೆ, ಹೊರಗಡೆ ಗಾಳಿ ಬರ್ತಾಯಿದೆ ಎಂದು ಕೂಲರ್ ಹಚ್ಕೊಂಡು ಕೂತಿದ್ದಾರೆ ಇವರು. ಮಲ್ಲಿಗೆ ಎದ್ದು ಬಂದರು ಪೈನಾಪಲ್ ನೋಡಿದ ತಕ್ಷಣ, ಮುಖ ತೊಳ್ಕೊಂಡು ಅಲ್ಲ ನೋಡಿ. ಸಕ್ಕರೆ ಹಾಕೊಂಡು ತಿಂತಾ ಇದ್ದಾರೆ ಇವರು. ಹೇಗಿದೆ ಧನುಷ? ನಾನು ಬೆಳೆಸಿರೋ ಪೈನಾಪಲ್ ಹೇಗಿದೆ? ಮತ್ತೆ ಯಾರು ಬೆಳೆಸಿದ್ದು? ಅದಕ್ಕೆ ನೀರು ಬಿಡೋದು ನಾನು ಹಾಕಿ ಎಲ್ಲ ಬೆಳೆಸಿರೋದು. ಅದನ್ನು ಒಬ್ಬ ಎಷ್ಟು ಬಿಟ್ಟಿಯಪ್ಪ. ಹೇಗಿದೆ ಮೇಡಮ್ ಅವರೇ? ಒಳ್ಳೆ ಹಣ್ಣಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಪೈನಾಪಲ್ ಮಸ್ತಾಗಿದೆ, ಸಖತ್ತಾಗಿದೆ ಸ್ನೇಹಿತರೆ. ನಾನು ಆವಾಗಲೇ ಪೈನಾಪಲ್ ತಿನ್ನುವಾಗ ಸ್ವಲ್ಪ ವಿಡಿಯೋ ಮಾಡಿ ಬಿಟ್ಟೆ. ಈಗ ಏನು ಮಾಡ್ತಾಯಿದ್ದೀನಿ, ಇವತ್ತು ಬಂದು ಮಂಗಳವಾರ ಅಂಗಾರಿಕ ಸಂಕಷ್ಟ ಇರೋದರಿಂದ ಇಲ್ಲಿ ಸಂಕಷ್ಟನ ಹೇಗೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಫಸ್ಟ್ ಸಂಕಷ್ಟ ಮಾಡ್ತೇನೆ, ಆದರೆ ತುಂಬ ಗ್ರ್ಯಾಂಡಾಗಿ ಇದನ್ನಾಗಿ ಮಾಡಲ್ಲ. ನಾನು ತುಂಬ ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. ನಾನು ಚಿಕ್ಕ ವಯಸ್ಸಿಂದ ಒಂದು 10-12 ವರ್ಷ ಇರುವಾಗಲೇ ಸ್ಟಾರ್ಟ್ ಮಾಡಿದೆ. ಮಿಡ್ಲಲ್ಲಿ ಡೆಲಿವರಿ ಆದಾಗದು ಬಿಟ್ಟಿದ್ನಿ, ಯಾವಾಗಲೂ ಮಾಡ್ಕೋತಾ ಬಂದಿದ್ದೇನೆ. ಈಗ ಇವತ್ತು ಅಂಗಾರಿಕ ಸಂಕಷ್ಟ ಮಾಡಬೇಕು ಮಾಡಿದ್ದೀನಿ. ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ. ಈಗ ರಾತ್ರಿಗೆ ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಎಷ್ಟೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂಥೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ಇದು ಗಿಣ್ಣು ಮಾಡಿದ್ದೀನಿ. ಇದು ಕಾಮಧೇನು ಹಾಲಿನ ಪೌಡರ್ ಬರುತ್ತೆ ನೋಡಿ, ಅದರಿಂದ ಮಾಡಿದೆ. ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಗಿಣ್ಣು ಸರಿಯೇ ಇರಲ್ಲ. ನಾನು ನೋಡಿ ಮಾಡಿದ್ದೇನೆ. ಎಷ್ಟೋ ತನಕ ಬೇಯಿಸಿದ್ರು ಇದೇ ಈ ಥರ ಆಗುತ್ತೆ. ಮತ್ತು ಎಷ್ಟು ಗಟ್ಟಿ ಹಾಲು ತಂದಿದೆ, ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಬಿಟ್ಟುಬಿಟ್ಟಿದ್ದೀನಿ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇದು ಕ್ಯಾಬೇಜು. ಇದಕ್ಕೆ ಒಂದು ದಪ್ಪನೊಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾಬೇಜು ತುಂಬ ಇತ್ತು ಮನೆಯಲ್ಲಿ, ಹಾಳಾಗುತ್ತೆ ಅಂತೇಳಿ. ಕಾಯಿ ಮೆಣಸು, ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದು ಆವಾಗಲೇ ನಾವು ಏನು ಪೈನಾಪಲ್ ತಿಂದು ನೋಡಿ ಇಷ್ಟು ಉಳಿಸಿದ್ದಾರೆ. ಇದನ್ನು ಮಕ್ಕಳಿಗೆ ತವಾ ಫ್ರೈ ಮಾಡಿಕೊಡ್ಬೇಕು. ಇಲ್ಲಿ ಬಂದು ಕ್ಯಾಬೇಜ್ ಪದಾರ್ಥ ಮಾಡಿದ್ದೀನಿ ನಾನೀಗ ರಾತ್ರಿ ಊಟಕ್ಕೆ ಅಂಥೇಳಿ. ಇಲ್ಲಿ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಇದು ಗೋಧಿ ಹಿಟ್ಟು ಎಲ್ಗಡ್ಡೆ ಮಾಡಲಿಕ್ಕೆ. ಇದು
ಎಲ್ಗಡ್ಡೆ ಮಾಡಲಿಕ್ಕೆ ಇದರದ್ದು ರೆಸಿಪಿ ಹಾಕ್ತೀನಿ. ಉಜ್ವಲ ಸಿಸ್ಟರ್ಗೆ ಬೇಕಾಗಿದೆ ಇದನ್ನು ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಹಾಗಾಗಿ ಇದನ್ನು ಹಿಟ್ಟು ಕಲಸಿಲ್ಲ, ಯಾಕಂದರೆ ಇದು ಸ್ವಲ್ಪ ಲೇಟ್ ಮಾಡಿ ಮಾಡೋದರಿಂದ ಆಮೇಲೆ ಕಲಿಸ್ಕೊತೀನಿ. ಹಿಟ್ಟು ಗಾಳಿಸ್ಕೊಂಡಿಟ್ಟಿದ್ದೀನಿ. ಇದು ಬಂದು ಸಿಹಿಗುಜ್ಜೆ ಪುಡಿ ಮಾಡೋದು. ಅದಕ್ಕಾಗಿ ನೋಡಿ ಇದರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ನೀರು ನೋಡಿ ಯಾವ ಕಲರ್ ಬಂದಿದೆ. ಇದು ಅಂಟು ಸಿಕ್ಕಾಪಟ್ಟೆ ಅಂಟಿದು, ಕೈಗೆ ಅಂಟತ್ತೆ ಅದು ಕೂಡಲೇ. ಅದಕ್ಕೆ ಈಗ ಪುಡಿ ಮಾಡ್ತೇನೆ, ಬಜ್ಜಿ. ಹಾಗಾಗಿ ಈಗ ಅದನ್ನು ಬಜ್ಜಿ ಮಾಡ್ಕೋತೇನೆ. ಹಾಗಾಗಿ ಸ್ವಲ್ಪ ಕೇಸರಿ ಬಾತ್ ಮಾಡ್ತೀನಿ. ಆಮೇಲೆ ಸ್ನಾನ ಅದೆಲ್ಲ ಮಾಡಿ ಬಂದಮೇಲೆ ನೈವೇದ್ಯಕ್ಕೆ ಏನು ಬೇಕಲ್ಲ ಸ್ನಾನ ಎಲ್ಲ ಮಾಡಿದ ಮೇಲೆ ಮಾಡ್ಕೊತೇನೆ. ಈಗ ರಾತ್ರಿ ಊಟಕ್ಕೆ ನಮಗೆ ಏನು ಬೇಕಲ್ಲ ಅದನ್ನೆಲ್ಲ ಮಾಡಿ ಇಡ್ತೇನೆ. ನೈವೇದ್ಯಕ್ಕೆ ಎಲ್ಲ ಆಮೇಲೆ ಲೇಟಾಗಿ ಮಾಡ್ಕೊತೀನಿ ಸ್ನೇಹಿತರೆ. ಹಾಗಾಗಿ ಈಗ ನಾನು ಬಂದು ಮೊದಲಿಗೆ ಮಾಡೋದು ಇದನ್ನು ಪುಡಿ ಮಾಡ್ಕೊತೇನೆ. ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಪುಡಿ ಮಾಡಲಿಕ್ಕೆ ಈಗ ಏನಿಲ್ಲ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು. ಶ್ರೇಯಾ ಸ್ನಾನಕ್ಕೆ ಹೋಗಿದ್ದಾಳೆ, ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ. ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಈಗ ಕಡಲೆ ಹಿಟ್ಟು ಇಲ್ಲೆಲ್ಲ ಇಟ್ಟಿದ್ದೀನಿ. ನಮ್ಮ ಮನೇಲಿ ಇಡ್ಲಿಕ್ಕೆ ಒಂದು ಸ್ಥಳ ಇಲ್ಲ, ಇಲ್ಲಿ ಇಟ್ಕೊಂಡು ಕೂತಿದ್ದೀವಿ ಎಲ್ಲ. ಸಿಕ್ಕಾಪಟ್ಟೆ ಬಾಯಿ ನೋವಿದೆ ಸ್ನೇಹಿತರೆ, ಯಾವಾಗೂ ಬಾಯಿ ನೋವಿಲ್ಲ, ಈ ಸತಿ ತುಂಬಾ ಬಾಯಿ ನೋವಿದೆ. ಎಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವನ್ನ ನೀರು ಬಸ್ಕೊತೀನಿ. ಎಲ್ಲ ನೀರು ಬಸ್ಕೊಂಡು ಬೇಗ ಇದೆಲ್ಲ ಇದರಲ್ಲಿ ಹಾಕ್ಕೊಂಡು ನೀರು ಬಸ್ಬಿಡ್ತೀನಿ. ಕಾಣಿಸ್ತದ ಎಲ್ಲೆಲ್ಲಿ ಫೋನ್ ಹಿಡ್ತೀನಿ, ಏನೇನು ಮಾಡ್ತೀನಿ. ಹಾಗಾಗಿ ಈಗ ಇದೆಲ್ಲ ನೀರು ಬಸಿಲಿ ಇಲ್ಲಿ ಇಟ್ಬಿಡ್ತೀನಿ. ಇದರೊಳಗಡೆ ತೊಳ್ಕೊಂಡು ಕಡಲೆ ಹಿಟ್ಟನ್ನು ಕಲಿಸ್ಕೊತೀನಿ. ಕಡಲೆ ಹಿಟ್ಟಿಗೆ ಏನು ಹಾಕಲ್ಲ, ಸ್ವಲ್ಪ ಚಿಲ್ಲಿ ಪೌಡರು ತೋರಿಸ್ತೀನಿ ನಿಮಗೆ ನೀಟಾಗಿ. ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕಾಗುತ್ತೆ ನಾವು. ನೋಡಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತೀನಿ, ಜಾಸ್ತಿ ಇಲ್ಲ. ನೋಡ್ಕೊಂಡು ಉಪ್ಪು ಹಾಕಬೇಕು. ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ, ಇದು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ನೋಡಿ ಅದು. ಈಗ ಇದನ್ನೆಲ್ಲ ಒಂದು ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈ ಥರ ನೋಡಿ, ಉಪ್ಪು ಚಿಲ್ಲಿ ಪೌಡರು ಅಷ್ಟೇ ಸಾಕು. ಬೇಕಂದರೆ ನೀವು ಬಿಳಿ ಅಳು ಕೂಡ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನು ಇದನ್ನು ಕಲಿಸ್ಕೊಂಡ್ಬಿಡ್ತೇನೆ ನೀರು ಹಾಕಿ. ಸ್ವಲ್ಪ ಚೆನ್ನಾಗಿ ಗಟ್ಟಿನೇ ಇರಬೇಕು, ಗಂಟು ಇರಬಾರ್ದು ಅಷ್ಟೇ. ನೋಡಿ ಇದನ್ನು ಒಂದು ಹದಕ್ಕೆ ಕಲಿಸ್ಕೊಳ್ತೇನೆ. ಈಗ ನೋಡಿ ಇಷ್ಟಿದ್ರೆ ಸಾಕು. ಈಗ ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ. ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಸ್ನೇಹಿತರೆ. ಇಲ್ಲಿ ಹಿಟ್ಟು ಒಳಗಡೆ ಒಂದೊಂದಾಗಿ ಸಿಹಿಗುಜ್ಜೆನ ಎದ್ದು ಎಣ್ಣೆ ಒಳಗಡೆ ಕರೆದ್ರೆ ಆಯಿತು. ಪುಡಿ ಹೇಗೆ ಮಾಡ್ತೇವೋ ಗುಳ್ಳಾದದು ಬದನೆಕಾಯಿದು ಅದೇ ಥರ ಮಾಡ್ಕೊಂಡ್ರೆ ಆಯಿತು. ನೋಡಿ ಇದು ಈಗ ಸಿಗುತ್ತೆ, ಇದು ಈ ಸೀಸನಲ್ಲೀಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಡಿಪ್ ಮಾಡಿ ಹಿಟ್ಟಲ್ಲಿ ಎರಡು ಸೈಡು ಚೆನ್ನಾಗಿ ಡಿಪ್ ಮಾಡಿ ಬಿಡಬೇಕು. ಸ್ವಲ್ಪ ಉರಿನ ಸ್ಲೋಲಿ ಇಟ್ಕೊಳ್ಳಿ. ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನು ನಾವು ಹಾಕೊಂಡ್ರಾಯಿತು. ಇದರದ್ದು ರೆಸಿಪಿ ಹಾಕಿದೆ ಏನು ಮಾಡಿದ್ದೀನೋ ಗೊತ್ತಿಲ್ಲ. ನಾನು ಮಾತ್ರ ಸಿಂಪಲ್ಲಾಗಿ ಇಷ್ಟೇ ಮಾಡ್ತೀನಿ. ಇದೇ ಥರ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಮತ್ತು ಇಲ್ಲಾಂದರೆ ಚಾ ಕಾಫಿ ಒಟ್ಟಿಗೆ ಅದು ಸೂಪರಾಗಿರುತ್ತೆ. ಮಾತ್ರ ನಮ್ಮ ಮನೇಲಿ ತುಂಬಾ ಇಷ್ಟ ಇದು. ಇವತ್ತು ಬೆಳಗ್ಗೆ ತಂದಿದ್ರು ಯಜಮಾನ್ರು. ಅದಕ್ಕಾಗಿ ಇನ್ನು ನಾಳೆಗೆ ಮಾಡಬೇಕಂದ್ರೆ ಹಾಳಾಗುತ್ತೆ ಅಂಥೇಳಿ ಇವತ್ತೇ ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದೊಂದೇ ತಿರುಗಿಸ್ತಾ ಹೋಗ್ತೀನಿ. ನಾವೆಲ್ಲ ಈಗ ಹಸಿ ಬಾಳೆಕಾಯ್ದು ಮತ್ತು ಆಲೂಗಡ್ಡೆದು ಬೊಂಡ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡೋದು. ಏನು ಜಾಸ್ತಿ ಏನು ಇದಕ್ಕೇನು ಪದಾರ್ಥ ಬೇಕಾಗಲ್ಲ. ಆದರೆ ರುಚಿ ಮಾತ್ರ ಬೇರೆಯೇ ಇರುತ್ತೆ. ಯಾಕಂದರೆ ಇದು ಸಿಹಿಗುಜ್ಜೆ ಇರೋದ್ರಿಂದ ಸ್ವಲ್ಪ ರುಚಿ ಟೇಸ್ಟು ಬೇರೆಯೇ ಕೊಡುತ್ತೆ. ನೋಡಿ ಈಗೆಲ್ಲವನ್ನು ಈ ಥರ ತಿರುಗಿಸಿ ಹಾಕೊಂಡ್ಬಿಡ್ಬೇಕು. ಈಗ ಈ ಕಡೆನೂ ಚೆನ್ನಾಗಿ ಫ್ರೈ ಆಗಲಿ ನಮಗೆ. ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವನ್ನ ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ.
ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲವನ್ನು. ಈಗ ಉಳಿದಿರೋ ಅಂಥದ್ದು ಕೂಡ ನಾನು ಎಲ್ಲ ಮಾಡಿ ತಗೊಂಡ್ಬಿಡ್ತೀನಿ. ನೋಡಿ ಎಣ್ಣೆ ಎಲ್ಲ ಬಸ್ಕೊಂಡು ಈ ಥರ ತಗೊಂಬಿಡಿ. ಈಗ ಉಳಿದಿರೋ ಅಂಥ ಇನ್ನಷ್ಟು ಬಜ್ಜಿಗಳಿದಾವಲ್ಲ ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ನಾನು ಕ್ಯಾಬೇಜ್ ಬಜ್ಜಿ ಏನು ಮಾಡತ್ತಿದ್ನಲ್ಲ ಸ್ನೇಹಿತರೆ, ಆವಾಗಲೇ ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ರೆಡಿ. ಅದು ಹಾಗೆ ಇವನು ಕೂಡ ಮಾಡಿದೆ, ಅವನು ಕೂಡ ರೆಡಿ ಮಾಡಿದ್ದೀನಿ. ಯಾವ ಅಂದರೆ ಹಸಿ ಗುಜ್ಜಿ, ಅದು ಅವು ಕೂಡ ತುಂಬಾ ಟೇಸ್ಟಿ ಹಾಕವು. ಇವು ಕೂಡ ಆಯಿತು. ಈಗ ಇದರೊಟ್ಟಿಗೆ ಇನ್ನೊಂದು ಮಾಡ್ತಾಯಿದ್ದೀನಿ, ಏನಂಥೇಳಿ ತೋರಿಸ್ತೀನಿ ಬನ್ನಿ. ಅದನ್ನು ಏನಂಥೇಳಿ ಇದೇ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಕಡಂಗಿಯಲ್ಲೇ. ಇದನ್ನು ಎಣ್ಣೆ ಎಲ್ಲ ತಗೊಂಡ್ಬಿಡ್ತೀನಿ. ಇಷ್ಟು ಎಣ್ಣೆ ಬೇಕಾಗಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಇಲ್ಲಿ ಕ್ಯಾಬೇಜ್ದು ಇದ್ರ ಬಜ್ಜಿ ರೆಡಿ ಆಗ್ಯಾವ ಸ್ನೇಹಿತರೆ. ಇಷ್ಟೊಂದೆಲ್ಲ ಮಾಡಿದ್ದೀರಿ ಅಂತ ಅನ್ಕೋಬೋದು ನೀವು. ಹೌದು, ನಾನು ಜಾಸ್ತಿನೇ ಮಾಡ್ತೀನಿ, ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಡ್ತೀನಿ. ಹಾಗಾಗಿ ಈಗ ಅಲ್ಲಿಗೆ ಹೋಗಿ ಬರಬೇಕು ನಾನು ಅವ್ರ ಮನೆಗೆ. ನೋಡಿ ಇಲ್ಲಿ ಅವಾಗಲೇ ನಾನು ಏನು ಪೈನಾಪಲನ್ನು ನಮ್ಮ ಮನೆಯಲ್ಲಿತ್ತಲ್ಲ, ಇನ್ನೂ ಸ್ವಲ್ಪ ಉಳಿದಿದೆ. ಮಕ್ಕಳು ಒಂದೇ ದಿನ ತಿನ್ನಲ್ಲ, ಯಾಕಂದರೆ ಹುಳಿ ಮತ್ತು ತುಂಬಾ ದೊಡ್ಡದು ಕಾಯಿ ಇತ್ತದು. ಅದಕ್ಕಾಗಿ ಈಗ ಶ್ರೇಯ ನೋಡಿ ಕಟ್ ಮಾಡಿ ಇಟ್ಟಿದ್ದಾಳೆ ಈ ಥರ. ಈಗ ಇದನ್ನು ಯಾಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದರದ ರೆಸಿಪಿ ಶೇರ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಪುಡಿ ಉಪ್ಪು ಮತ್ತು ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ. ಅದಕ್ಕೆ ಚಾಟ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಚಾಟ್ ಮಸಾಲೆ ಖಾಲಿ ಆಗಿದೆ ಸ್ನೇಹಿತರೆ, ಅದಕ್ಕಾಗಿ ಚಾಟ್ ಮಸಾಲೆ ಹಾಕಿಲ್ಲ ನಾನಲ್ಲಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಲೇಬೇಕು, ಯಾಕೆ ಅಂತಂದರೆ ಸ್ವಲ್ಪ ಖಾರ ಉಪ್ಪು ಒಟ್ಟಿಗೆ ಸ್ವೀಟ್ ಇರುತ್ತೆ. ನೋಡಿ ಈ ಥರ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಇದರೊಳಗಡೆ ಚಾಟ್ ಮಸಾಲೆ ಇದ್ದರೂ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದರೊಳಗಡೆ ಈಗ ನಾವು ಇದನ್ನು ಡಿಪ್ ಮಾಡ್ಕೋಬೇಕು ಈ ಥರ, ಎರಡೂ ಸೈಡು ಚೆನ್ನಾಗಿ ನಮಗೆ ಹೇಗೆ ಬೇಕೋ ಆ ಥರ ಕೋಟ್ ಮಾಡ್ಕೊಳ್ಳಿ. ನೋಡಿ ತುಂಬ ಹಚ್ಕೊಳಕ್ಕೆ ಹೋಗಬೇಡಿ, ಮತ್ತು ಖಾರ ಆದರೆ ಯಾರೂ ತಿನ್ನೋದಿಲ್ಲ. ಈ ಥರ ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಫ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ನಾನಿಲ್ಲೇನು ಆವಾಗಲೇ ಬಜ್ಜಿ ಕರೋದ್ನೆಲ್ಲ ಅದರೊಳಗಡೆ ಇದೆಲ್ಲ ಎಣ್ಣೆ ತೆಗ್ದಿದ್ದೀನಿ. ಅದಕ್ಕೆ ಎಣ್ಣೆ ಹತ್ತಿರುತ್ತೆ, ತುಂಬ ಜಾಸ್ತಿ ಎಣ್ಣೆ ಆದರೂ ಅದು ಕೂಡ ಚೆನ್ನಾಗಿರಲ್ಲ. ಅದಕ್ಕಾಗಿ ನೋಡಿ ಈ ಥರ ಎರಡೂ ಕಡೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಈ ಸೈಡ್ ಕೂಡ ಏನು ನೋಡಿ ಈ ಥರ ಫ್ರೈ ಆಗಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ತಿನ್ನುವಾಗ ಸ್ವಲ್ಪ ಚಾಟ್ ಮಸಾಲೆನ ಉದುರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ. ಇದೇ ಥರ ಈಗ ಉಳಿದಿರುವಂಥದ್ದು ಕೂಡ ಫ್ರೈ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ. ಖಾರ ನಿಮಗೆ ಯಾವ ಥರ ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಡ ಅಂದವರು ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇದು ರೆಡ್ ಚಿಲ್ಲಿ ಇದೆ, ಕಾಶ್ಮೀರಿ ಚಿಲ್ಲಿ, ಅಷ್ಟೊಂದು ಖಾರ ಇಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ನಾವು ಮನೆಯಲ್ಲೇ ಮಾಡಿರೋವಂಥದ್ದು, ಮಿಲ್ಲಿಗೆ ಹೋಗಿ ಮೆಣಸು ತಂದು ಒಣಗಿಸಿ ಮನೆಯಲ್ಲೇ ಮಾಡಿದ್ದೀವಿ ಅದು. ಈಗ ಇದೆಲ್ಲವನ್ನು ಈಗ ನಮಗೆ ಎಷ್ಟು ಬೇಕಲ್ಲ, ಅಂದರೆ ನಮಗಲ್ಲ, ನಮ್ಮ ಅಮ್ಮರಿಗೆ ತೊಗೊಂಡೋಗ್ಲಿಕ್ಕೆ. ನನ್ನ ಮಕ್ಕಳಿಗೆ ನಾಳೆಗೆ ಮಾಡಿಕೊಡ್ತೇನೆ ನಾನು. ಈಗ ಅವ್ರಿಗೆ ಮಾತ್ರ ತೊಗೊಂಡೋಗ್ಲಿಕ್ಕೆ ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ಮಾಡಿ ಇಟ್ಕೋತೇನೆ. ಈ ಥರ ಫ್ರೈ ಮಾಡಿ ಎಲ್ಲವನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಇದರೊಟ್ಟಿಗೆ ಇನ್ನೊಂದು ಮಾಡ್ತಾಯಿದ್ದೀನಿ, ಬನ್ನಿ. ಈಗ ನೋಡಿ ಸ್ನೇಹಿತರೆ, ನಾನು ಈ ಕಡೆ ಏನು ಪೈನಾಪಲ್ ತವಾ ಫ್ರೈ ಮಾಡ್ತಾಯಿದ್ನಲ್ಲ, ತವಾದಾಗ ಫ್ರೈ ಮಾಡಬೇಕಿತ್ತು. ಆದರೆ ನಾನು ಅದಕ್ಕೆ ಎಣ್ಣೆ ಹಾಕಿದ್ನಲ್ಲ ಬಜ್ಜಿ ಕರಿದು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ಅದರೊಳಗಡೆ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಇಲ್ಲಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಏನಪ್ಪ ಈ ಕಲರ್ದಂತ ಇದ್ರೆ ಕಲರ್ ಹಾಕಿದ್ದೀನಿ. ಬಾಂಬೆ ರವೆನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗೋಡಂಬಿ ಒಣ ದ್ರಾಕ್ಷಿ ಕೂಡ ಹುರಿದಿಟ್ಕೊಂಡಿದ್ದೆ. ಈಗ ಇದು ಸ್ವಲ್ಪ ಕುದೀಲಿ, ಸಕ್ಕರೆ ಕೂಡ ಹಾಕೋತೇನೆ. ನೋಡಿ ಈಗ ಇದು ಇಷ್ಟು ಗಟ್ಟಿಯಾಗಿ ಈಗ ಕುದ್ದಿದೆ. ಇದಕ್ಕೆ ನಾವು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಇನ್ನಷ್ಟು ಮೆದುವಾಗುತ್ತೆ. ನೋಡಿ ಸಕ್ಕರೆ ಹಾಕ್ತೀವಲ್ಲ, ಇನ್ನಷ್ಟು ಮೆದುವಾಗುತ್ತೆ. ನನ್ನ ಹತ್ರ ಕೇಸರಿ ಕಲರ್ ಇರಲಿಲ್ಲ, ರೆಡ್ ಕಲರ್ ಹಾಕಿದ್ದೇನೆ, ಅದಕ್ಕಾಗಿ ಈ ಕಲರ್ ಕಾಣ್ತಾ ಇದೆ ನಿಮಗೆ. ನೋಡಿ ಈಗ ಇದಕ್ಕೆ ನೋಡಿ ಈ ಥರ ಈಗ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಏನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕುದೀಲಿ ಇದೀಗ.
ನೋಡಿ ಇಲ್ಲಿ ಕೇಸರಿಬಾತ್ ರೆಡಿ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕಿದೆ. ಈಗ ಕೇಸರಿಬಾತ್ ರೆಡಿ ಆಯಿತು ನೋಡಿ. ಈಗ ಅಡುಗೆ ಎಲ್ಲ ಆಗಿದೆ. ಇನ್ನು ಎಲ್ಗಡೆ ಬೊಕ್ಕ ಸ್ವಲ್ಪ ಹಿಟ್ಟು ನಾದ್ಕೋತೇನೆ. ಇದನ್ನು ಈಗ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ. ಹಾಗೆ ಎಲ್ಗಡೆ ಬೊಕ್ಕ ಹಿಟ್ಟು ನಾದಿಡ್ತೇನೆ ಮೊದಲಿಗೆ. ನೋಡಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎಲ್ಗಡೆ ಬೊಕ್ಕ ನಾನು. ಇದಕ್ಕೆ ಉಪ್ಪನ್ನು ಹಾಕೋತೇನೆ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾವು ಏನು ಚಪಾತಿ ಅದು ನಾದ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಯಾಕೆ ಅಂದರೆ ನಾವು ಎಲ್ಗಡವನ್ನು ಕುದಿಸ್ತೀವಿ ನೀರಲ್ಲಿ ಹಾಕಿ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪು ಚೂರು ಜಾಸ್ತಿನೇ ಬೇಕು. ಇಷ್ಟು ಅರ್ಧ kg ಇದಕ್ಕೆ ಒಂದಿಷ್ಟು ಉಪ್ಪು ಬೇಕು ನೋಡಿ. ಒಂದು ದೊಡ್ಡ ಟೇಬಲ್ ಸ್ಪೂನಿಂದ, ಈ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಉಪ್ಪು ಬೇಕೇ ಬೇಕು. ನಾನು ಕೈಯಲ್ಲಿ ಹಾಕಿದೆ. ಯಾಕಂದರೆ ನೀರಲ್ಲಿ ಕುದಿಸ್ತೀವಲ್ಲ ಆಲ್ಮೋಸ್ಟ್ ಉಪ್ಪೆಲ್ಲ ಹೋಗಿಬಿಡುತ್ತೆ. ಇದನ್ನು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿನ ಹಾಕೋಬೇಕು. ಪೂರಿಗೆ ಚಪಾತಿಗೆ ಏನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕಿದು. ಉಜ್ವಲ ಸಿಸ್ಟರು ಕೇಳಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ನೆನೆ ಇಡಬೇಕು ಒಂದು 10 ರಿಂದ 15 ನಿಮಿಷ. ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟು ನಾದ್ಕೊಂಡ್ಮೇಲೆ ಒಂದು 10 ರಿಂದ 15 ನಿಮಿಷ ನೆನೆ ಇಡ್ತೇನೆ ಸ್ನೇಹಿತರೆ. ಈಗ ನೋಡಿ ಇಷ್ಟು ಗಟ್ಟಿ ಆಗಬೇಕು. ಇದನ್ನೀಗ ಒಂದು 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಹೀಗೆ ಬಿಡ್ತೇನೆ. ಮತ್ತು ಮಾಡುವಾಗ ನಿಮಗೆ ತೋರಿಸ್ತೇನೆ ನೋಡಿ. ಸಂಕಷ್ಟಕ್ಕೆ ಗರ್ಕಿ ತೊಗೊಂಬ ಅಂದ್ರೆ ನಮ್ಮ ಮನೆಯವರು ಇಷ್ಟು ಗರ್ಕಿ ತಂದಿದ್ದಾರೆ. ನನಗೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೇನೆ, ಉಳಿದದ್ದು ಹೊರಗಡೆ ಹಾಕ್ತಾಯಿದ್ದೇನೆ ಇವನು. ಈಗ ನಾನು ಸ್ವಲ್ಪ ನಮ್ಮ ಅಮ್ಮರ ಮನೆಗೆ ಹೋಗಿ ಬನ್ನಿ, ಲೇಟ್ ಆಯಿತು ಬರಬೇಕಾದ್ರೆ. ನೋಡಿ ಇಲ್ಲಿ ನಾನು ಏನು ಹಿಟ್ಟು ನಾದಿಟ್ಟಿದ್ನೆಲ್ಲ ಹೋಗಿ ಬರ್ಬಿಡ್ದೆ ಲೇಟ್ ಆಯಿತು. ಪಟ್ ಮಾಡಾಕೈತೀನಿ. ಚಿಕ್ಕದು ಉಳ್ಳಿ ನಾವು ಕರ್ಚಿಕಾಯಿಗೆಲ್ಲ ಮಾಡ್ಕೊತೀವಿ ನೋಡಿ, ಅಷ್ಟು ಉಳ್ಳೆ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ಇಲ್ಲಿ ನೀರು ಕುದೀಲಿಕ್ಕೆ ಇಡಬೇಕು ಗ್ಯಾಸ್ ಮೇಲೆ. ಕುದಿಯುವಾಗ ಎಲೆಗಳನ್ನು ಹಾಕಬೇಕು. ನಮ್ಗೆ ಒಂದು 5-6 ಎಲೆಗಳನ್ನು ಹಾಕೋತೇವೆ. ಅದು ಚೆನ್ನಾಗಿ ಕುದಿಬೇಕು. ತಿರುಗಿಸಿ ಹಾಕ್ಕೋಬೇಕು ಮತ್ತೆ ಒಂದು ಸತಿ. ನಮ್ಗೆ ಎಲೆಗಳು ಕುದಿಯುವಾಗ ಫುಲ್ಲು ಅದು ಕುದಿಯುವಾಗ ತೋರಿಸ್ತೇನೆ ನಿಮಗೆ ಯಾವ ಥರ ಕುದಿಯುವಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಿಮಗೆ ನಾನು ಹೇಳ್ತೇನೆ ಸ್ನೇಹಿತರೆ. ಫುಲ್ ಕುದಿಯುವಾಗ ಅಂದರೆ ಈ ಥರ ನೋಡಿ, ಇಲ್ಲಿ ನೊರೆ ಬರ್ತಾಯಿದೆ ಎಲ್ಲ ಸೈಡಿಗೆ. ಈ ಥರ ಇಲ್ಲಿ ನೊರೆ ಬರತೈತೆ ನೋಡಿ. ಫುಲ್ ಕುದಿಯುವಾಗ ಎಲೆಗಳು ಮೇಲೆ ಬರ್ತಾವೆ. ನಮಗೂ ಲಟ್ಸಿ ಹಾಕಿರೋವಂಥ ಹಿಟ್ಟಿನ ಎಲೆಗಳು ಎಲ್ಲ ನೋಡಿ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಕಾವೆ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ನೀರು ಈ ಥರ ಕುದಿಸುವಾಗ ನಮಗೆ ಉಪ್ಪು ಹೋಗಿಬಿಡುತ್ತೆ. ಇದು ನೀರು ನೀವು ಚೆಲ್ಲೋದು ಇಷ್ಟ ಇಲ್ಲ ಅನ್ನೋರು ಕುಡಿಬೋದು ನೋಡಿ. ಗಂಜಿ ಥರ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಕುದಿಸ್ಕೊಳ್ಳಿ. ನಮಗೆ ಇದರೊಟ್ಟಿಗೆ ಬೆಳ್ಳುಳ್ಳಿ ಖಾರ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿ. ಮತ್ತು ಪದೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ, ಕಟ್ ಆಗ್ತಾವೆ ಅವು. ಒಂದು ಸತಿ ತಿರುಗಿಸಿ ಹಾಕಿದ ಮೇಲೆ ಒಂದು 3-4 ನಿಮಿಷ ಆದಮೇಲೆ ತಿರುಗಿಸಿ ಹಾಕಿದ ಮೇಲೆ ಮತ್ತೆ ನಾವು ಆಟೋಮೆಟಿಕ್ ನೋಡಿ ಈ ಥರ ಕುದ್ದಿದ್ರೆ ಆಟೋಮೆಟಿಕ್ ತಾನೇ ಮೇಲೆ ಬರ್ತಾವೆ ನೋಡಿ. ಯಾವ ಥರ ಬರ್ತಾವೆ ನೋಡಿ. ಈಗ ಕುದ್ದಿದೆ ಅಂಥೇಳಿ ಇದು ಅರ್ಥ ನೋಡಿ. ನೋಡಿ ಯಾವ ಥರ ಮೇಲೆ ಬರ್ತಾಯಿದ್ದಾವೆ ಎಲೆಗಳು. ಸಾಧಾರಣ ಒಂದು 10 ಎಲೆ ಇದಾವೆ ಅದರೊಳಗಡೆ. ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ನಾನು ಒಂದು 4 ಚೆಂಬಿನಟ್ಟು ನೀರು ಇಟ್ಟಿದ್ದೀನಿ. ಕುದೀತಾ ಕಮ್ಮಿ ಆಗ್ತದೆ, ನಾವು ಹಾಕೋಬೇಕಾಗುತ್ತೆ. ಕುದಿ ನೀರು ಒಳಗಡೆ ಎಲೆ ಬಿಟ್ಕೋಬೇಕು, ಹಾಗೆ ಬಿಡಬಾರ್ದು. ಈಗ ಇವು ಎಲ್ಲ ಕುದ್ದಿದ್ದಾವೆ ಸ್ನೇಹಿತರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾಯಿದ್ದಾವಲ್ಲ. ಈ ಥರ ಕುದ್ದ ನಂತರ ಇದರಿಂದ ಎಲ್ಲ ನೀರು ತಗೊಂಡು ಬಸ್ಕೊಂಡು ಹೀಗೆ ತಟ್ಟೆಗೆ ಹಾಕ್ಕೊಳ್ಳಿ. ಬಿಸಿ ತಿಂದ್ರೇ ಟೇಸ್ಟ್ ಇದೆ. ಆರಿದ ನಂತರ ಟೇಸ್ಟ್ ಬರೋಲ್ಲ. ಬಿಸಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗೆ ಇದು ಈ ಪದಾರ್ಥಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಬೇಜ್ ಪದಾರ್ಥಕ್ಕೆ ಮಸ್ತಾಗಿರುತ್ತೆ. ಹಾಗಾಗಿ ಈಗ ನಾನು ಇಷ್ಟೊತ್ತನ ನಮ್ಮ ಅಮ್ಮರ ಮನೆಗೆ ಹೋಗಿದ್ದೆ, ಲೇಟಾಗಿತ್ತು. ಬಜ್ಜಿ ಇದನ್ನೆಲ್ಲ ಮಾಡಿದ್ದೆಲ್ಲ ಕೊಟ್ಟು ಬರಲಿಕ್ಕೆ ಅಂತ ಹೋಗಿದ್ದೆ, ಲೇಟಾಯಿತು. ಅದಕ್ಕಾಗಿ ಈಗ ನೋಡಿ ಇದನ್ನೀಗ ನಾನು ತೊಗೊಂಡ್ಬಿಡ್ತೀನಿ. ಎಲ್ಲವನ್ನು ಕರೆಕ್ಟಾಗಿ ಬೆಂದಿದ್ದಾವೆ. ಈ ಥರ ಎಲೆಗಳು ತುಂಬ ಜಾರ್ತಾ ಇರ್ತವೆ ಇವು. ನೀವು ಈ ಥರ ಎಲ್ಲ ಬಸ್ಕೊಂಡು ತಗೊಳ್ಳಿ ನೋಡಿ. ಹೀಗೆ ನೋಡಿ ಈ ಥರ ಎಲ್ಲವನ್ನು ನೀರಿನಿಂದ ಹೊರಗಡೆ ತೆಗೆದು ಹಾಕೊಳ್ಳಿ.
ಬಿಸಿ ಬಿಸಿ ಕೈಗೆ ಸುಡ್ತಾ ಇರ್ತಾವೆ ಮಾತ್ರ ಬಿಸಿ ಬಿಸಿನೇ ತಿಂದ್ರೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತಾವೆ. ಈಗ ಇನ್ನೂ ನೀರು ಉಂಟು. ಆ ನೀರು ನೀವು ಇನ್ನೂ ಜಾಸ್ತಿ ಎಲೆಗಳು ಹಾಕೋದಿದ್ರೆ ನೀರು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ನೀರಿನೊಳಗಡೆ ಹಾಕೊಂಡ್ಬಿಡಿ. ಒಂದೊಂದೇ ಎಲೆಗಳನ್ನು ಲಟ್ಟಿಸಿಟ್ಕೊಂಡು ಈ ಥರ ಹಾಕೊಂಡ್ಬಿಟ್ರೆ ಆಯಿತು. ಈಗ ನಮ್ಮ ಎಲೆಗಡಬ ಇಲ್ಲಿ ರೆಡಿ ಆಗಿದೆ ಸ್ನೇಹಿತರೆ. ನಾನು ಪೂಜೆಗೆ ರೆಡಿ ಮಾಡ್ಕೋತೇನೆ. ತುಂಬಾ ಟೈಮ್ ಆಲ್ರೆಡಿ 9:30 ಆಗ್ತಾ ಬಂತ ಅಂತ ಲೇಟ್ ಆಗುತ್ತೆ ನನಗೆ. ಇದನ್ನು ಶ್ರೇಯ ತೆಗಿತಾಳು, ನಾನು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೇನೆ. ತುಂಬಾ ಲೇಟ್ ಆಗುತ್ತೆ, ಇನ್ನು ತುಂಬ ಕೆಲಸ ಕೂಡ ಇದೆ ಇನ್ನು. ಹಾಗಾಗಿ ಈಗ ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತಾಳೆ. ನೋಡಿ ಸ್ನೇಹಿತರೆ, ಯಜಮಾನ್ರು ಕುಂಕುಮ ಹಚ್ಚಾರ ತಿಂದ ಎಲ್ಸಾಗಿತ್ತು, ಪರವಾಗಿಲ್ಲ. ಅದು ಕುಂಕುಮ ತುಂಬಾ ರಬ್ಬಿದೆ, ಎಲ್ಲ ಮುಡ್ದಾಗ ಮಾಡಿ ತಂದದ್ದು, ತುಂಬ ಡಾರ್ಕ್ ಇದೆ. ಇಲ್ಲಿ ಏನೋ ಹತ್ತಿದೆ ಅಪ್ಪ, ಇವತ್ತಿ ಹಚ್ಚಾರ ಯಜಮಾನ್ರು ಪೂಜೆ ಮಾಡತ್ತಿದ್ರು. ಹಾಗಾಗಿ ನೋಡಿ ಪೂಜೆ ಆಯಿತು ಸ್ನೇಹಿತರೆ. ಈಗ ಪೂಜೆ ಆಯಿತು, ಬನ್ನಿ ಇಲ್ಲಿಗ ಮಾಡಿದೆ. ಇವತ್ತು ಚಂದ್ರಮಂತು ಎಲ್ಲಿ ಕಾಣ್ತಾ ಇಲ್ಲ. ಆಲ್ರೆಡಿ 10 ಗಂಟೆಗಿದೆ, ಎಲ್ಲೆಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಒಂಚೂರು ಈಗ ಹೇಳ್ತಾ ಇದ್ದಾನೋ ಏನೋ ಗೊತ್ತಿಲ್ಲ, ಅದಕ್ಕಾಗಿ ಮಾಡಿದ್ದೀವಿ. ಇಲ್ಲಿ ಮಂಗಳಾರತಿ ಇಟ್ಟಿದ್ವಿ, ಇನ್ನೂ ಮಂಗಳಾರತಿ ಇದೆ. ಹಾಗೆ ಒಳಗಡೆ ಹೋದರೆ ಬನ್ನಿ. ನಮ್ಮ ಗಣೇಶನ ಪೂಜೆ ನಾನು ಯಾವಾಗಲೂ ಇದೇ ಥರ ಸಿಂಪಲ್ಲಾಗಿ ಮಾಡ್ತೀವಿ. ನೋಡಿ ಇಲ್ಲಿ ನೋಡಿ, ನಾವು ಗಣೇಶಂದ ಇದು ತಂದಿದ್ದೇನೆ, ಕಂಚಿ ವಿಗ್ರಹ ತೋರಿಸಿದ್ದೇನೆ. ದೀಪ ಇದೆ 2. ಹಾಗಾಗಿ ಮತ್ತು ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟ ಇರೋದನ್ನು ನಾನು ಅರ್ಜೆಂಟಾಗಿ ಕೇಸರಿ ಬಾತನ್ನು ಮಾಡಿಬಿಟ್ಟೆ. ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ ನೋಡಿ. ನಾವು ಈ ಥರ ಸಿಂಪಲ್ ಇಷ್ಟನ ಗ್ರ್ಯಾಂಡ್ ಮಾಡಬೇಕು ಇಷ್ಟನ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ದೀಪ ಕೂಡ ಇದೆ ಅದರಲ್ಲೇ, ಚಿಕ್ಕ ಚಿಕ್ಕ ದೀಪ ಚೆನ್ನಾಗಿರುತ್ತೆ. ಮಲ್ಲಿಗೆ ನಮ್ಮ ಮನೇಲಿ ಆದದ್ದು. ಈಗ ಎಲ್ಲರಿಗೂ ಊಟಕ್ಕೆ ಕೊಡ್ತೀನಿ, ಲೇಟ್ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಅಡುಗೆಗಳನ್ನು ಓದಿಟ್ಟಿದ್ದಾರೆ ಮಕ್ಕಳು ಅನಿಸುತ್ತೆ ಎಲ್ಲ. ಇದು ಪದಾರ್ಥ ಎಲ್ಲ ತಂದು ಇಲ್ಲಿಟ್ಟಿದ್ದಾರೆ ನೋಡಿ. ಮತ್ತು ಅಲ್ಲಿ ಅನ್ನ ಇಟ್ಬಿಡ್ಲೆ, ಅನ್ನ ಇಟ್ಲೆ ಅಲ್ಲಿ ಏನೋ ತಂದಿಲ್ಲ. ಮಧ್ಯಾಹ್ನದ ಒಂದು ಅನ್ನ ಸ್ನೇಹಿತರೆ. ಇವತ್ತು ಸಿಕ್ಕಾಪಟ್ಟೆ ನೋಡಿ ಪಾತ್ರೆಗಳು ರಾಶಿ. ಇನ್ನು ರಾತ್ರಿ ತೊಳೆಯೋದಕ್ಕಾಗಲ್ಲ, ತುಂಬಾ ಲೇಟ್ ಆಗುತ್ತೆ ನನಗೆ. ಹಾಗಾಗಿ ಏನು ರಾತ್ರಿ ತೊಳೆಯಲ್ಲ. ಏನಂದ್ರೆ ಫ್ಯಾನ್ ಹಾಕ್ರಲ್ಲ. ಬರ್ರಿ ಊಟ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲೆಗಡುಬು, ಅನ್ನ, ಪೈನಾಪಲ್ಲು, ಬಜ್ಜಿ ಅಂತೂ ಇಲ್ಲಿ 2 ಥರ ಬಜ್ಜಿ, ಇಲ್ಲಿ ಕೇಸರಿ ಬಾತು, ಮೊಸರು, ಇಲ್ಲಿ ಪಲ್ಯ. ಇವತ್ತು ರಾತ್ರಿ ಊಟಕ್ಕೆ ಇಷ್ಟಿದೆ ನೋಡಿ. ಹೇಗಿದೆ ಸರ್ ಇವತ್ತಿನ ಊಟ? ಸಖತ್ ಉಂಟಾ? ಇದ್ರಾಗಿನ ಶಾಂಡಿಗೆ ಒಂದು ಹಪ್ಪಳ ಒಂದು ಕರಿಬೇಕಂತ ನನ್ನ ಮಗ. ನೋಡಿ ಇಷ್ಟು ಬಜ್ಜಿ ಇದಾವೆ ಮೇಡಮ್ ರೀ. ಹೇಗುಂಟು ಊಟ? ಚೆನ್ನಾಗುಂಟಾ? ನೋಡಿ ಸ್ನೇಹಿತರೆ, ಇವತ್ತಿಂದು ಸಿಂಪಲ್ ಇಷ್ಟಿದೆ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸಂಕಷ್ಟಹಾರ ಚತುರ್ದಶಿ ಯಾವ ಥರ ಪೂಜೆ ಚೆನ್ನಾಗಿದೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಸ್ನೇಹಿತರೆ, ಈಗ ಊಟ ಆಯಿತು. ಟೈಮ್ ಬಂದು ತುಂಬ ಆಗಿದೆ. ಊಟ ಆಗಿದೆ, ಎಲ್ಲ ಆಯಿತು. ಇನ್ನೇನಿದ್ರು ಮಲ್ಕೊಂಡ್ಬಿಡ್ತೀವಿ. ಪಾತ್ರೆ ಅಂತೂ ತೊಳೆಯಲ್ಲ. ಪಾತ್ರೆ ಬೆಳಗ್ಗೆನೇ ತೊಳಿತೀನಿ, ಸಾಕಾಗಿಬಿಟ್ಟಿದೆ, ಸುಸ್ತಾಗಿದೆ. ಅಲ್ಲ ರೀ, ಪಾತ್ರೆ ಬೆಳಗ್ಗೆ ತೊಳಿತೀನಲ್ಲ, ಪಾತ್ರೆ ಬೆಳಗ್ಗೆನೇ ತೊಳೆದ್ಬಿಡ್ತೀವಿ. ಎಲ್ಲರಿಗೂ ಊಟ ಆಯಿತು. ನಿಮ್ಮದು ಊಟ ಆಯ್ತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವನು ಹೆಂಗೆ ಮಲ್ಕೊಂಡು ನೋಡಿ ಬಂದು